6 ತಿಂಗಳು ಬರಾಕಲ್ಲ ಕಣವ ನಾನು ಮನೆಗೆ 6 ತಿಂಗಳು ಮನೆಗೆ ಬರಲ್ಲ ನಾನು ಮನೆ ಕಡೆ ಜ್ಞಾನ ಹಾಕಲ್ಲ ಇನ್ನು 6 ತಿಂಗಳು ಬರಲ್ಲ ಕಣಪ್ಪಾಜಿ ನೀವು ಸರಿ ಆಗದೆ ಹಾ ನೋಡಿ ಯಾರು ತೂತ ಆಗ್ಬಿಟ್ಟದ್ ನೋಡಿದೆ ಇಲ್ಲಿಂದ ಹೊಡೆದು 6 ಗಂಟ್ಲು ಹೊಡೆದವ್ರು Hi guys, welcome back to one new vlog guys and your YouTube channel. ಇವತ್ತು ವ್ಲಾಗ್ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತೀವಿ ಗೈಸ್. ಏನಂದರೆ ಇವತ್ತು ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಸೊ ಹೋಮ್ ಟೂರ್ ಮಾಡೋಣ ಅಂದ್ಕೊಂಡೆ ಗೈಸ್. ಇನ್ನು ಹೋಮ್ ಟೂರು ಇನ್ನು ಸಿಕ್ಕಾಪಟ್ಟೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಆಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಮಾಡ್ತೀನಿ. ಸೊ ಇವಾಗ ಊಟ ಮಾಡೋಣ ಬನ್ನಿ. ಇವಾಗ ಪ್ರಕಾಶ್ ಬ್ರೋ ನಮ್ಮ ಅಜ್ಜಿ ಏನೋ ಹೇಳೋದು ವಿಡಿಯೋ ಮಾಡ್ತಾ ಅವ್ರೆ. ಅಜ್ಜಿ ಬುದ್ಧಿವಾದ ಹೇಳ್ತಾವ್ರೆ, ಅದಕ್ಕೆ ವಿಡಿಯೋ ಮಾಡ್ಕೊಳ್ತೀನಿ. ಯಾಕೆ ನೀವು ಅಲ್ಲಿದ್ದೀರಿ ಕಾಡು ದೇಶದಲ್ಲಿ, ನಾವು ಇಲ್ಲಿದ್ದೀವಿ ಅಲ್ಲಿ. ಆಗ ಏನು ಮಾಡೋದು? ಯಾರಿಗೆ ಹೇಳ್ತಾ ಇದ್ದೀವಿ? ಹೆಂಗಳಿಗುವೆ ನಂಗೆ ಬುದ್ಧಿ ಇಲ್ವಾ ಹಂಗಾದ್ರೆ? ನೀನು ಇದ್ದೀವಿ ಅಂತ ಏನ್ ಬರ್ತವಲ್ಲ. ಏನ್ ಬರ್ತದೆ ಪಾಪ ನಿನ್ನಂಗೆ ಏನ್ ಬರಕಲ್ಲ ಬಿಡು. ನಿನ್ನೆಲ್ಲ ನೋಡ್ತಾ ಇದೀವಿ ನಾವು ಅಲ್ಲಿ ಫೋನಲ್ಲಿ. ಫೋನ್ ಹಾಕೊಂಡು ನೋಡ್ತಾ ಹುಡುಗರೆಲ್ಲವ ನೋಡ್ತದ ಕರೆಕ್ಟ್ ಇರ್ಬೇಕು. ಕರೆಕ್ಟ್ ಮೊದ್ಲು ಹೆಂಗಿದ್ನವ ನಾನು? ಮೊದ್ಲು ಹೆಂಗಿದ್ದೆ? ಒಬ್ಬರು ಸುದ್ದಿ ಹೋಗಿದಾಗೆ ಆತರ ಎಲ್ಲ ನೋಡಕ್ ಹೆಂಗಿದ್ದೆ ಅಂತ ನೋಡಕ್ಕೆ ಹಿಂಗ ಹೆಂಗಿದ್ದೆ. ಆಗ ಈಗ ಚೆನ್ನಾಗ್ ಕಾಣಿಸ್ತೀಯ, ಆಗ ಸುಮಾರು ಇದ್ದೆ. ಆಗ ಕಲರ್ ಇದ್ದಿಲ್ಲ, ಸ್ವಲ್ಪ ಇದಾಗಿದೆ, ಸಣ್ಣ ಗೊಂಬೆಗೆ ತಲೆನಿ ಛತ್ರದಂಗ್ ಬಿಟ್ಕೊಬಿಟ್ಟು ಈಗ ಪೌಡ್ರು ಗಿಡ್ರು ಹಾಕೊಂಡು ಚೆನ್ನಾಗಿ ಬೆಳಗ್ಗೆ ಬೆಳಗ್ಗೆ ಗಿಡ್ರೆ ಹುಜ್ಜೊಂದು ಪಜ್ಜೊಂದು ಎಲ್ಲ ಮಾಡ್ಕೊಬಿಟ್ಟು ಈಗ ನೋಡಿದ್ರೆ ಚೆನ್ನಾಗಿ ನಮ್ಮ ಹುಡುಗ ಅನ್ನೋದೇ. ಅವಳು ಚೆನ್ನಾಗಿ ಅವಳೆ. ಯಾರಂಗೆ? ನಿನ್ನಂಗೆ ಫೋಟ ಹೀರೋ ಇರೋನಂಗೆ ಅವ್ರೆ, ಫಿಲಂ ಹೀರೋ ಇರೋನಂಗೆ. ನಮ್ಮಪ್ಪ ನಿಮ್ಮಪ್ಪ ಅಪ್ಪ ಎಲ್ಲರಿಗಂತ ಅವನೇ ಅಮ್ಮಪ್ಪ. ಏನು ಯಾರಿಗೆ ಹೊಡಿಯಕ್ಕಂತ? ಅಪ್ಪನಂಗೆ ಮಗ, ಅಪ್ಪನಂಗೆ ಮಗ, ಮಗನಂಗೆ ಅಪ್ಪ. ಏನೋ ಸ್ವಲ್ಪ ಹುಳ್ಳಿ ಏನ್ ಹೇಳು, ಏನ್ ಹೇಳಿ ನಿಮ್ಮ ತಾಯಿ ನಿನ್ನಂಗೆ ಇದ್ಬಿಟ್ಟಿದ್ರೆ ಮನೆ ಒಳಗೆ ಇನ್ನು ಹೆಂಗ್ ಕಾಣೋದು? ನಿನ್ ಸೊಸೆ ಹಂಗೆ ನಾನ್ ಹೇಳ್ತಾ ಇರೋ ನಿಮ್ಮ ಏನಂತ ಸ್ವಲ್ಪ ತುಂಡ ನೀವೆಲ್ಲ ನೋಡ್ ಮದುವೆ ಮಾಡಿರೋದು ಮಾಡ್ದ ಅವಳ ತುಂಡಾಗಿರೋದೇ ತುಂಡೆ. ಈಗ ತುಂಡಾಗಿರಲ್ಲ ನಾವ್ ತಂದಿದ್ದು ಬುದ್ಧಿ ನೋಡಿ, ಜನಗಳ ಬುದ್ಧಿ ಅಂತ. ನೀನು ಕುಳ್ಳಿನೇ ಅಲ್ವಾ? ನಾನು ಜಾತಿ ಮಗಳು ಎಲ್ಲ ಒಂದೇ. ನೀವು ನನ್ನ ಮಗ, ನೀನು, ನಾನು, ನಮ್ಮ ಮಕ್ಕಳು ಎಲ್ಲ ಒಂದೇ. ಈಗ ಅದಕ್ಕೆ ನಾವ್ ಹೇಳಿದ್ದು ಎಷ್ಟು ವರ್ಷ ಅವರು ಕುಳ್ರು ಅಲ್ಲ ಸಣ್ಣಕ್ಕೆ ಬಡ್ಚಿಬಿಟ್ಟು ರೊಟ್ಟಿಯ ದಾವಣಿ ಕೊಡು ಸುರಭಿ. ಇವಾಗ್ಲ ಹಿಂಗೆ ನಮ್ಮ ಅಜ್ಜಿ ಅವಾಗ ಅವಾಗ ಬಂದಿದ್ರೆ ಕರ್ಕೊಂಡೋಗಿ ಕಳೆ ಕಿಲ್ಸಿವ ಕಳೆ ಕಿಲ್ಸ್ಬೇಕು. ಮಾಡಿರೋದು ಅವಾಗೆಲ್ಲ ನಮ್ಮ ಅಜ್ಜಿ ಎಲೆಕ್ಷನ್ಗೆಲ್ಲ ನಿಂತ್ಕೊಂಡಿತ್ತು ಗೈಸ್. ಇವಾಗ್ಲ ಹಿಂಗ್ ಮಾತಾಡ್ತೀನಿ, ಅವಾಗಿನ್ನ ಹೆಂಗೆ ಅಂತ ಥಿಂಕ್ ಮಾಡ್ರಿ. ಅವಾಗ ಎಷ್ಟ್ ಜನ ಮನೇಲಿ ಇದ್ದಿದ್ದಮ್ಮ ಟೋಟಲ್? ಒಂದೇ ಮನೇಲಿ 14 ಜನ ಕೈಲಿ ಹಿಡ್ಕೊಂಡು ಇದ್ ಮಾಡೋದು. ಯಾರು ಎದುರು ತರ ಮಾತಾಡಂಗಿಲ್ಲ ಅವಾಗ. ಅಲ್ಲೇಟ್ರ ಅಲ್ಲಪ್ಪಮ್ಮನ ಅಜ್ಜಿ ಗ್ರೇಟ್. ಯಾವ್ದು ಮೂವಿ? ಯಾವ ಮೂವಿ ಅದು? ಅದು ಮೂವಿಲಿ ಐತಲ್ಲ ಫಿಲಮ್ ಅಲ್ಲಿ
ಯಾವ್ದೋ ಒಂದು ಮೂವಿಲಿ ಈ ತರ ಐತಲ್ಲ ಒಬ್ರು ಹಿಂಗ್ಸ್ ಆಡ್ತಾರಲ್ಲ ಹೆಸರಲ್ಲಿ ಇಟ್ಬಿಟ್ಟು ಅದ್ ಯಾವ್ದೋ ಒಂದು ಮೂವಿ ಐತೆ ಹೆಂಗೆ ನಂದೇ ನಡಿಬೇಕು ಅನ್ನೋದು ಮನೆ ಇರುತ್ತಲ್ಲ ಗ್ರೂಪ್ ಸುಮಾರು ಐತೆ ಆ ತರ ಬರ್ದಿಲ್ಲ ಅಂತ ಯಾಕೆ ಹೋಮ್ವರ್ಕ್ ಬರ್ದಿಲ್ಲ ಅಂದ್ರಂತ ಅವ್ರ ಟೀಚರ್ ಹೇಳಿದ್ ನಮ್ಗೆ ಇವನು ಬರ್ಕ ಬಂದಿಲ್ಲ ಏನ್ ಹೊಡಿತೀರಾ ಬೆಳಗ್ಗೆ ಕೆಚ್ಚಾಕ್ತಿರ್ತ ಹಿಂಗ್ ಹೇಳ್ಬಿಟ್ಟು ಅವ್ರು ನಿಮ್ಮ ಮಗ ಹಿಂಗ ಅಂತಾರಲ್ಲ ಇಷ್ಟು ಉದ್ದಕ್ಕೆ ಚಿಕ್ಕನಲ್ಲ ಇನ್ನು ಉದ್ದಾದ್ಮೇಲೆ ಹೆಂಗೆ ಅಂತ ಅವ್ರು ಟೀಚರ್ ಇಲ್ಲಿ ಕರ್ಕೊಂಡ್ ಬನ್ನಿ ಉದ್ದಾದ್ಮೇಲೆ ನೋಡಿ ಇವಾಗ ಇನ್ನೂ ಜಾಸ್ತಿ ಹೇಳ್ಬೋದು. ಇನ್ಸಿಡೆಂಟ್ ಏನಾಗಿದೆ ಗೊತ್ತಾ ಗೈಸ್, ಆಗ ಏನೋ ಸ್ಕೂಲ್ ರಜಾ ಅಂತ ಹೇಳಿದ್ರು, ಯಾರೋ ಸತ್ತೋಗಿದ್ರು ಆಗ. ಅವ್ರು ಸತ್ತೋಗಿಲ್ಲ ರಜಾ ಅಂತ ಟಿವಿ ನೋಡ್ಬಿಟ್ಟು ನಾನು ಇಕ್ಕಿದ್ದು ಯೂನಿಫಾರ್ಮ್ ಎಲ್ಲ ಬಿಚ್ಚಾಕ್ಬಿಟ್ಟಿದ್ದೆ. ಬಿಚ್ಚಾಕ್ದಾಗ ಏನಾಯ್ತು, ಪುನಃ ಅದೇ ನಮ್ಮ ಹಿಂದ್ಗಡೆ ಇವಳು ಬಸಂತರ ಅಕ್ಕ ಅವಳು ಬಂದು ರಜೆಯಲ್ಲಿ ಬಂತು ರೆಡಿ ಆಗೋಪ್ಪ ಅಂದ್ರು. ನೇಹ ಎಲ್ಲಿತ್ತೋ ಕೋಪ, ಅವಳಿಗೂ ಬೈಕೊಂಡು ಇವಳಿಗೂ ಬೈಕೊಂಡು ರೆಡಿ ಆದೆ. ನೀವು ಹೋಗಿ ನಮ್ ಬರ್ತೀರಿ ಅಂದ್ಬಿಟ್ಟು ನಮ್ಮ ಮನೆ ಆಸಿಂದ ಹೋಗಿ ಅಲ್ಲಿ ಇನ್ನೊಂದು ಯಾವುದೋ ಹಳೆ ಪಾಳು ಬಿದ್ದಿರೋ ಮನೆ ಇತ್ತು, ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ. ಅಲ್ಲಿ ನೆನ್ಪಿಲ್ಬಾರ್ದು ಅಪ್ಪಾಜಿರು ಅಲ್ಲಿ ಬಂದು ನೋಡಿ ಊಟ ಮಾಡ್ಕೊಂಡ್ ಕೂತಿದ್ದಲ್ಲ ಹೋಗ್ದಂಗೆ ಮಧ್ಯಾಹ್ನ ಊಟ ಎಲ್ಲಾನು ಅಲ್ಲ ಅಡ್ಡಾಡ್ಕೊಂಡು ಊಟ ಮಾಡ್ಕೊಂಡು ಅವ್ರು ಮಾತಾಡ್ತಾವ್ ಯಾರೋ ಬಂದು ನಮ್ಗೆ ಹೇಳಿದ್ರು ಹಿಂಗ ನಿಮ್ ಮಗ ಹೋಗಿಲ್ಲ ಕಾನ್ವೆಂಟ್ಗೆ ಊಟ ಮಾಡ್ಕೊಂಡು ಅಡ್ಡಾಡ್ಕೊಂಡು ಕೂತವನಿದ್ ಇವ್ರ ಅಪ್ಪಾಜಿ ಒಬ್ನೇ ಸೈಡಲ್ಲಿ ಒಬ್ಬನೇ ಇಬ್ರು ಇದ್ದು 3 ಜನ ಇದ್ರೆ ಹೇಳ್ತಾರಲ್ಲ. ಈಗ ನಾನು ಅವ್ರು ಕರೆದ್ರು ನಮ್ಮ ಅಪ್ಪನ ತಗೊಂಡಾಗ ಹೇಳ್ತಾರಲ್ಲ, ಕಳಿಸ್ತಾರಲ್ಲ ಹಂಗ್ ಕಳಿಸ್ತಿತ್ತಿಲ್ಲ. ನಾವು ಕೆಲ್ಸಗಳು ಅಂದ್ಬಿಟ್ಟು ಸೈಡಲ್ಲಿ ಹೋಗವ ಅಂತ ಹೇಳ್ಕೊಡವು ಹೋಗೋನು. ಇವನೇನೋ ಹೋಮ್ವರ್ಕ್ ಬರ್ದಲ್ವ ಏನೋ ಅದಕ್ಕೆ ಎದ್ರಿಕೊಂಡು ಅರ್ಥ ಕೂತ್ಬಿಟ್ಟವನೆ. ಅಲ್ಲ ಊಟ ಮಾಡ್ಕೊಂಡು ಹೋಮ್ವರ್ಕ್ ಬರ್ದಿಲ್ಲ ಅಂತ ಅಲ್ಲ, ರಜಾ ಅಂತ ಹಂಗ ಆಸೆ ಹೊಟ್ಬಟ್ಟೆ ಮುಂಚೆ ಬರ್ನಿಲ್ಲ ಸ್ಕೂಲ್ ರಜಾ ಅಂತಲೇನ. ಆಮೇಲೆ ಇವ್ರ ಅಪ್ಪಾಜಿ ಯಾರೋ 7 ಗಂಟೆಗೆ ಅವ್ನು ಇಲ್ಲಿಂದ ಹೊಡೆದು 6 ಗಂಟ್ಲು ಹೊಡೆದವ್ರು. ಆವತ್ತಿಂದ ಮುಟ್ಟಾಕ್ತ ಇಲ್ಲೆಲ್ಲ ಕೆಂಪ ಹೋಗಿತ್ತು. ಆಮೇಲೆ ಇನ್ನೊಂದು ನಮ್ಮ ಅಪ್ಪಾಜಿ ಇನ್ನೊಂದು ರೀಸನ್ ಕೊಡ್ದಿತ್ತು, ಯಾವ್ದು ಕೊಡ್ದಿತ್ತು ಬೇಡ, ನಾನು ವಾಟರ್ ಬಾಟ್ಲ್ ಕಳ್ಕೊ ಬಂದಿನಿ ಅಂತ ಹೊಡೆದಿತ್ತು. ಅದು ಈಗ ಅದ್ ಕಾಮಿಡಿ ಕೇಳಿಸ್ಕೊಳ್ರಿ, ವಾಟರ್ ಬಾಟ್ ಇಲ್ಲ ಓದ್ಬೇಕು ಎಲ್ಲ ಗೊತ್ತಿಲ್ಲ ಅಂದೆ. ಎಲ್ಲೆಲ್ಲ ಬಂದಿದ್ದೀನಿ ನಡಿ ಅಂತ ಕರ್ಕೊಂಡೋಗಿ ಅಲ್ಲಿಂದ ಏಕ ಹೊಡ್ಕೊಂಬಂದು ಉಳಿಸ್ಕೊಬತ್ತು. ಅಲ್ಲಿಂದ ನಾಯಿ ಹೊಡೆದಂಗೆ ಹೊಡೆದಿತ್ತು. ಆಮೇಲೆ ಬಂದ್ಮೇಲೆ ವಾಟರ್ ಬಾಟ್ಲ್ ಎಲ್ಲಿತ್ತು ಅಂತ ನೋಡ್ತೀನಿ, ಬ್ಯಾಗ್ ಹಿಂದ್ಗಡೆನೆ ತಗೊಂಡಿದ್ದೀನಿ. ಇಲ್ಲಿ ಅಪ್ಪಾಜಿ ಇಲ್ಲೇ ಅದೇ ಕಣಪತಿ ಅಂತ ತೋರಿಸ್ತಿ, ಅದಕ್ಕೆ ಹೊಡಿತು ನನ್ನ ಕೆಲಸ ಹಾಳು ಮಾಡ್ದಲ್ಲ ನಡೆಸ್ಕೊಂಡು ಅಂತ. ಆಮೇಲೆ ಗಣಪತಿ ಹಬ್ಬಕ್ಕೆ ಎಷ್ಟು ವರ್ಷದಲ್ಲಿ ನೀನು ಈ ಕೈ ಏಟ್ ಮಾಡ್ಕೊಂಡಿದ್ದಲ್ಲ ಬೆಲ್ಲ ತರಕ್ ಹೋಗಿ ಗಣೇಶ ಚಿಕ್ಕ ಅದೇ ಮೂಳೆ ಆಚೆ ಬಂದಿದೆ ಅಂತ ಹೇಳ್ದಲ್ಲ ಅದ ಏಳ್ದಂಗ ಮನೆಗೇನೆ ನಮ್ಗೆ ಹೇಳಿತೇಲೆ ನೋಡಿತಾರೆ ಬೈತಾರೆ ಅಂತ. ಅದ್ಯಾವ್ದೋ ಹುಡುಗ ಜೊತೆಲಿದ್ದು ಬಂದು ಆಂಟಿ ಹಿಂಗಾಯ್ತು ಅಂತ ಹೇಳ್ತು. ಆಗ ನೋಡ್ತೀವಿ ಕೆಳಗೆ ಮೇಕೋಗ್ಯದ ಮೂಳೆನೆ ಬಂದ ತಡ್ಕೊಂಡ್ ಮನೆಗೆ ನೋಡ್ ರೂಮಲ್ಲಿ. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್. ಅದು ನಿರ್ಮಲ್ ಕರ್ಕೊಂಡಿದ್ರೆ ಕಟ್ ಹಾಕ್ಸಕ್ಕೆ. ಅಲ್ಲ ತೇಜು ಮನೆಯಿಂದ ನಮ್ಗೆ ರಿಟರ್ನ್ ಗಿಫ್ಟ್ ಶುಂಠಿ ಕೊಟ್ಟಾರ. ಶುಂಠಿ ಬೆಳೆದಿದೀವಲ್ಲ ಗೈಸ್, ನಾವು ಅದಕ್ಕೆ ಶುಂಠಿ ಕೊಟ್ಟಿದೀವಿ. ಶುಂಠಿ ಇನ್ನು 6 ತಿಂಗಳು ಬರಕಲ್ಲ ಕಣವ, ನಾನು ಮನೆಗೆ 6 ತಿಂಗಳು ಬರಲ್ಲ. ಬರ್ದೇ ಇರ್ತೀರಾ? ನಿಜ ಬರಲ್ಲ ಅಮ್ಮ, ಇನ್ನು 6 ತಿಂಗಳು ಮನೆಗೆ ಬರಲ್ಲ ನಾನು, ಗೊತ್ತಲ್ವಾ? ನಿಂಕ ಮಾತಾಡಲಿ. 6 ತಿಂಗಳು ಮನೆ ಕಡೆ ಜ್ಞಾನ ಹಾಕಲ್ಲ, ಇನ್ನು 6 ತಿಂಗಳು ಬರಲ್ಲ ಕಣಪ್ಪಾಜಿ. ಯಾಕೆ ಬೇಡ ಬರೋದು? ಇಲ್ಲ ನೋಡಿ ಗಾಯ್ಸ್, ಸಾಕಾಗದ ಏನ್ ಸುಮ್ ಬಂದ್ ಕೆಲಸ ಮಾಡಕ್ಲಿಲ್ಲ, ಸುಮ್ ಬಂದ್ ಕುತ್ಕತಿಯ. ನಾವ್ಯಾಕ್ ಮಾಡೋದು ನಿನ್ ಕೆಲ್ಸವ? ಅಮ್ಮ ಬರಲ್ಲ ಕಣಮ್ಮ ನಾನು. ಬರ್ಬೇಕು ಅನ್ಬಾರ್ದು. ನೀನೇನ್ ವಿಡಿಯೋ ನೋಡ್ಕೊಂಡ್ ಕೂತ್ಕತ್ತೀಯ? 6 ತಿಂಗಳು ಗೊತ್ತಾಗೋಯ್ತಾ ಇದ್ರೆ ನಮಗೂ ಖುಷಿ. ನೋಡ ಗೌಡ್ರ ಹೆಂಗಂದ್ರ ಏನು ನೋಡಿ ಗೈಸ್, ನಮ್ಮ ಅಜ್ಜಿ ದುಡ್ಡು ಕೊಡ್ತೈತೆ. ಎಷ್ಟು ಸಾವಿರ ಕೊಡ್ತಾ ಇದೀಯವ? ಎಷ್ಟು ಕೊಡ್ತಾ ಇದ್ದಿ ನೋಡಪ್ಪಾಜಿ, ನೀನ್ ನೋಡು ಕೊಟ್ ಕಳಿಸ್ತೈತೆ. ನಿಮ್ಮ ಅವನಿಗೂ ಸರಿಯಾಗದೆ ನೋಡಿ ಹಂಗಂತ ಅದೇ ಬೋಳಿ ಮಕ್ಳ ಅಂತ. ಇನ್ ಬರಕ್ಲ ಕಣವ. ಸರಿ ಬಾಯ್, ಸಿಗೋಣ. 6 ತಿಂಗಳಾದ್ರೂ ಆಯ್ತು, 1 ವರ್ಷ ಆದ್ರೂ ಆಯ್ತು. ಏನೇನೇನು ತಿಂಗಳ ದುಡ್ಡು ಹಾಕೋ, ನೀನ್ ಬರೋದೇ ಬೇಡ. ಎಂತ ಅಪ್ಪ ನೋಡಿ ದುಡ್ಡಿಲ್ದಾನೆ ಕಾಂಪೌಂಡ್ ಮಾಡದ. ಸಾಕಾಗೋಯ್ತದ ಕಣು, ನೀವು ಸುಖವಾಗಿದ್ದೀರಿ. ಏನ್ ಸುಖವಾಗಿದ್ದೀನಿ, ಭಾವನೆ ಕರ್ಕೊಂಡ್ ಹೋಗ್ತೀನಿ. ನೋಡಿ ಗೈಸ್, ನಮ್ ಕಂಟೆಂಟ್ ಕ್ರಿಯೇಟರ್ ಕಷ್ಟನೇ ಗೊತ್ತಿಲ್ಲ ಇವ್ರಿಗೆ. ಸರಿ ಆಯ್ತು, ಬಾಯ್ ಬಾಯ್ ಬಾ. ಹೊಲ್ತ ಸಿಗೋಣ ಗೈಸ್, ಎಲ್ಲ ಎಳ್ನೀರ್ ಕುಡಿಯಕ್ ಹೋಗ್ತಿದೀವಿ. ನೋಡಿ ನಮ್ಮ ಫ್ಯಾಮಿಲಿಲಿ 6 ತಿಂಗಳು ಬರಲ್ಲ ಅಂದ್ರೆ ಬೇಡ ಅಂತ ನಮ್ಮಪ್ಪ. ಎಂತ ಅಪ್ಪ, ನಮ್ಮ ಅಮ್ಮನೇ ಗೈಸ್ ಬಂದ್ ಹೋಗು ಅಂತ ಹೇಳ್ತಿರೋದು ಅಲ್ವಮ್ಮ? ಅವ್ರಿಗೂ ಇರ್ತದ, ಒಳಗಡೆ ಇರ್ತದ, ಡವ್ ಮಾಡ್ತಾರೆ ಅಂತನಾ? ಬನ್ನಿ ಗೈಸ್, ಎಳ್ನೀರು ಕುಡ್ಕೊಂಡು ಹೋಗೋಣ. ಹಂಗೆ ಹೋಗ್ತಾ ನಮ್ಮ ಸ್ಕೂಲ್ ತೋರಿಸ್ಕೊಂಡು ಹೋಗ್ತೀವಿ, ನಾನು ಓದಿ ಸ್ಕೂಲ್. ಬಾನುಗೆ ಬಾಯ್ ಹೇಳ್ಬೇಡ ಗೈಸ್. ಬಾಯ್ ಬಾಯ್ ಜಾನು. ಓಯ್ ಹೋಯ್ತಾ ಇದ್ದೀನಿ ನಾನು. ನಾ ಸಾಕಿದ ಗೈಸ್, ನಾನು ಚಿಕ್ಕ ಏಜಲ್ಲಿದ್ದಾಗ ತಂದಿದ್ದು ನಾಯಿ. ಎಷ್ಟೋ ವರ್ಷ ಆದ್ರೂ ಮರೆಯಲ್ಲ ಗೈಸ್, ನೆನ್ಪಿಡ್ಕೊಳ್ಳುತ್ತೆ. ಬಾಯ್ ಬಾಯ್, ಹೋಗ್ತಾ ಇದ್ದೀನಿ, ಟಾಟಾ ಗೈಸ್. ಬನ್ನಿ ಹೋಗೋಣ.
ಸ್ಲಿಪ್ಪರ್ ಹಾಕ್ಕೊಂಡು ಹೋಗೋಣ. ನೆಕ್ಸ್ಟ್ ಟೈಮ್ ಬಂದಾಗ ಹೋಮ್ ಟೂರ್ ಮಾಡ್ತೀನಿ ಗೈಸ್. ಇನ್ನೂ ಕಂಟೆಂಟ್ಗಳಿದ್ದಾವೆ, ಅದನ್ನು ಮಾಡ್ತೀನಿ. ಇವಾಗ ಆಗ್ತಿಲ್ಲ, ಸೊ ಸಮ್ ಇಶ್ಯೂಸಿಂದ ಬೇಗ ಹೋಗಬೇಕು. ಬಾ, ನೀನೆಲ್ಲ ಹೋಗ್ತಾ ಇದೀಯಾ? ಹಾಂ, ಚಪ್ಪಲಿಯಾ? ಸರಿ ಬನ್ನಿ ಗೈಸ್ ಹೋಗೋಣ. ಯಾರು ತೂತ ಆಗ್ಬಿಟ್ಟದ್ ನೋಡಿದೆ? ಇಲ್ಲ ಕದ್ದೆ ನಡಿ. ಹಾಂ, ಕಾ ತೂತಾಗಿರೋದು ನಮ್ಗೆಲ್ಲ ಗೊತ್ತು. ಡೇಟಾ ಮಂಗಲ್ರಿಗೆ ಹೇಳಂಗೆ ನೋಡಿ ಗೈಸ್, ಫಾರ್ ದ ಫಸ್ಟ್ ಟೈಮ್ ಅತ್ತೆ ಸೊಸೆ ಪಕ್ಕದಲ್ಲಿ ಕೂತವ್ರೆ ಕಾರಲ್ಲಿ. ಖುಷಿ ನೋಡ್ರಿ. ನಿಮ್ಗೆ ತೂತಾಗಿರೋದ್ರ ಎಲ್ಲ ಏನ್ ತೂ ಇಲ್ಲ ಅಂದ್ಬಿಟ್ಟು ತೆಗ್ದವ್ರ ಗಾಯ ಗ್ಲಾಸ. ಬಿಸಿಲು ಬರಂಗೆ ಮುಚ್ಚಿಬಿಡ್ಲಾ ಇರ್ಲಾ? ಮುಚ್ಚು, ಯಾಕೆ ಬೇಕಾ ಬಿಸಿಲು? ಬಿಸಿಲು ಹೆಂಗ ಅವಾಜ್ ಹಾಕ್ತಾರ ನೋಡಿ ನಮ್ಮವ್ವ. ನಾವ್ ಬಿಸಿಲಲ್ಲೇ ಇದ್ದೀವಲ್ಲ. ಸೊ ಬನ್ನಿ ಗಾಯ್ಸ್ ಹೋಗೋಣ, ಎಳ್ನೀರು ಕುಡ್ಕೊಂಡು ಹೋಗೋಣ. ಸೊ ಗಾಯ್ಸ್ ಇದೇ ನೋಡಿ ನಮ್ಮ ಅಪ್ಪ ಅಮ್ಮ ಹಾಕಿರೋ ಶುಂಠಿ. ಇದೇಮ್ಮ ಇದೇ ನಮ್ಮ ತೋಟ. ಇಲ್ಲಿ ಎಷ್ಟೈತಿ? ಇಲ್ಲಿ ಒಂದ್ ಎಕರೆ 1 ಎಕರೆ 4 ಗುಂಟೆ ಗೈಸ್. ಇನ್ನು ಬೇರೆ ಕಡೆ ಬೇರೆದೈತೆ. ಸೊ ಈಗ ಇಲ್ಲಿ ಎಳ್ನೀರು ಕುಡಿಯಕ್ಕೆ ಬಂದಿದ್ದೀವಿ. ಸುರಭಿ ಅವರು ಕರೋನ್ ಮಾತಾಡ್ಸ್ಕೊಂಡು ನಿಂತಿದ್ರು. ಗಾಯ್ಸ್ ಇನ್ನೊಂದು ಏನಂದ್ರೆ, ಪ್ರಕಾಶ್ ಅದನ್ನ ಮುಟ್ಟಕ್ ಹೋದ್ರೆ ಅದು ತಲೆ ಹೋಗಿತಾ ಕೂತೈತೆ. ಹಾ, ನೀನ್ ಮುಟ್ಬಿಡಪ್ಪ, ಎಲ್ರದ್ದು ಹಂಗೆ ಕಣಂತೆ. ನೋಡಲ್ಲ ಹೋಯ್ತಲ್ಲ, ಮುಡ್ತೀನಿ ನಾನು. ಸುಮ್ನಿರಪ್ಪ. ನೋಡ್ರಲ್ಲ ಗಾಯ್ಸ್, ಇಷ್ಟೇ. ಹಂಗೆ ಇವರು ರೋಟಿ ತರಕ್ ಹೋಗ್ತಿದಾರ ಗೈಸ್. ಕುಶಾಲ್ ಚೆನ್ನಾಗೈತ ಬೈಕು? ಹಾ, ಸುರಭಿ ನೋಡ್ಬಿಟ್ಟು ನಾಯಿ ಹೆಂಗ ಆಡ್ತಿದೆ ನೋಡಿ ಅಲ್ಲಿ. ಹೆಂಗ ಆಡ್ತಾ ಇದೆ ಅಲ್ಲಿ. ಅಣ್ಣ ಕಚ್ಚಲ್ವಾ ಪಕ್ಕ? ಅಣ್ಣ ಕಚ್ಚಲ್ವಾ? ಬಗ್ಲುತ್ತೈತೆ. ಐ ಮುಟ್ಬೋದಾ? ಮುಟ್ಲಾ? ಇದೇ ನೀನ್ ಕುಂಡಿ ತೋರಿಸ್ತಾ ಇದೆ ಅಂತ. ಕಚ್ಬಿಟ್ರೆ ಅದ್ ಆಡೋದ್ ನೋಡ್ರೆ ಮುಸ್ಲಿ ನೋಡ್ರೆ ಭಯ ಆಯ್ತು. ಮತ್ ಹಿಂಗ ಅಂತದ ಹಿಂಗೆ ಇಲ್ಲಕಂತ ಹಿಡ್ಕೊಂಡ್ರೆ ನೀವು ಒಂದ್ಸತಿ ಇಟ್ಕೊಂಡ್ರೆ ಅಭ್ಯಾಸ ಮಾಡ್ಕೊಂಡು ಸುಮ್ಮನೆ ಐತಿ ಗೈಸ್. ಇದು ಯಾವುದೋ ಯಾವ ಜಾವತಿ ಅಂತ ನಂಗೂ ಗೊತ್ತಿಲ್ಲ ಗೈಸ್. ಚೆನ್ನಾಗೈತೆ ಅಂತಾರೆ ಇದು. ಮುಟ್ಬಿಡ ನೀನು ನೋಡಿ ಗೈಸ್. ಮುಟ್ಬಿಡ, ಕಚ್ಚುತ್ತೆ ಬಾಯಿನ. ಸುರಭಿ ಇಲ್ಲೋಡಿಲಿ ಗೈಸ್, ಒಳಗೆ ಬುದ್ಧಿನೇ ಬರಲ್ಲ. ಹಾ, ನಾಯಿ ಇದು ಮಾಡಿದ್ರು ಬುದ್ಧಿ ಬರಲ್ಲ ಅಲ್ಲ? ಏನಪ್ಪ ಹುಡುಗ? ಹಾ, ಕೇಳು ನೀನೇನು ಹುಡುಗಿನ ಅಂತ. ಅದು ಹಂಗೇನೆ ಅಂತ ಬಿಡು, ನೆಕ್ಕುತ್ತಷ್ಟೆ. ಕೈ ತೆಗಿ, ಅದು ಕಚ್ಚೈತಲ್ಲಿ, ಕಡಿತೈತೆ. ಏನ್ ನಿನ್ನ ಹೆಸ್ರೇನು? ಚೆನ್ನಾಯ್ತಲ್ವ ಅಂತಾರೆ. ಸೇಮ್ ಕುಶಲ್ ಫಾರ್ಮಿಂಗ್ ಬಗ್ಗೆ ಹೇಳ್ಕೊಡ್ತಿದ್ದೀನಿ ಗೈಸ್. ನಮ್ಮ ಅಪ್ಪ ಹೇಳ್ಕೊಡ್ತೈತೆ. ಸಿಡ್ಲಿ ಹೊಡೆದು ಸೀದೋಗ್ಬಿಡಿ. ಏನೇನು ಸಿಡ್ಲಿ ಹೊಡೆದು ಸೀದೋಗ್ಬಿಡಿದೆ ಅವ್ನ ಮರ. ಎಲ್ಲ ಆನೆ ಆಗ್ನಿಲ್ಲ ನೋಡಿ ಗೈಸ್. ಇವಾಗ ಹೆಂಗ ಆನ್ ಆಗುತ್ತೆ ಇವಾಗ ನೋಡಿ ಗೈಸ್. ಲೋಡ್ ಆಗಿ ಆನ್ ಆಗುತ್ತೆ. ಆ ಕಡೆ ಲೈನ್ ಐತೆ, ಕರೆಂಟ್ ಐತೆ. ತಡಿ ಇಲ್ಲಿ ಸ್ಪ್ರಿಂಕ್ಲರ್ ಆನ್ ಆಗ್ತದೆ ನೋಡು. ಹಾ, ಆಟ ಆಡ್ಬೇಕಾದ್ರಲ್ಲಿ ನೋಡಿ ಗೈಸ್ ಹೆಂಗಿರುತ್ತೆ. ಇವ್ರಿಗೇನಾಯ್ತು? ಅಲ್ಲಿ ಬಕ್ಕೊಂಡು ಹೋಗೊಬ್ರ ಕರೆಂಟ್ ಐತೆ. ಎಲ್ಲ ಹಿಂಗೆ ನೀರಾಡಿ ಶುಂಠಿಗೆ ನೀರ್ ಹೋಗೋದು. ನಮ್ ಡ್ಯಾಡಿ ಎಲ್ಲಾರ್ಗು ಎಳ್ನೀರ್ ಕೆಚ್ ಕೊಡ್ತೈತೆ. ಏನಪ್ಪಜಿ ನೋಡ್, ಮಗ ಮಾಡೋ ಕೆಲಸ ಅಪ್ಪನ ಕೈಲಿ ಮಾಡಿಸ್ತಾವನೆ. ಹಾ, ಇಲ್ಲ ಮಗನ ನೀನ್ ಅಲ್ಲಿಗೆ ಬರಪ್ಪಜಿ ಬೆಂಗಳೂರಿಗೆ, ನಾನ್ ನೋಡ್ಕೊತೀನಿ ಅಲ್ವಮ್ಮ. ಮಾಡೋ ಕೆಲಸ ಅಪ್ಪನ ಕೈಲಿ ಮಗ ಮಾಡಿಸ್ತಾವ ನೋಡಿ. ಎಂತ ಮಗ ಹುಟ್ಟವನೆ. ಹಂಗಾರ ನಾನು ಒಳ್ಳೆ ಮಗ ಅಲ್ವಾ? ನೀನು ಬುಡಪ್ಪಜಿ ಕುತ್ಕಾವ. ಮಗನೇ ಅಲ್ಲ, ಅಬ್ಬೋ ಮಗ. ಹಂಗಾರ ಒಳ್ಳೆ ಮಗ ಅಲ್ವಾ? ಒಳ್ಳೆ ಮಗ ಅಲ್ಲ, ನಾನು ಕುಂಡ್ರಿಸ್ಬಿಟ್ಟು ಮಾಡಿದ್ರೆ ಒಳ್ಳೆ ಮಗ. ಹಾ, ಮರ ಹತ್ಸೇವನೆ. ಮರ ಎಲ್ಲ ಹತ್ತಿದೆ ಗಾಯ್ಸ್. ರೋಟೆಲ್ ಕೆಳಗಿರೋದು ಗಾಯ್ಸ್, ಮರ ಅಲ್ಲ. ಬಾಡಿ ನೋಡಿ ನಮ್ಮ ಅಪ್ಪಂದ. ಪ್ರಕಾಶ್ ಕೆಳಗಲ ಹೊಡೆದೋಗ್ಬಿಟ್ಟು. ನೀನ್ಯಾರು? ದೇವ್ರ? ಎಲ್ಲ ಇದೆ ಇಲ್ಲ, ತ್ರಿಶೂಲ ಇಲ್ಲ, ತಲೆ ಇಲ್ಲ. ಸ್ವೀಟ್ ಕೆಂದೇಳಿನ ಕೆಳಗೆ ಬರ್ತಾನೆ ನೀನು. ಅಪ್ಪ ಇವ್ ಕೆಡಕ್ಕೆ ಸುಸ್ತಾಗೋಯ್ತು. ಹಿಂದೆ ಕುತ್ಕ ಬಜ್ಜಾರ್. ಕುಶಾಲ್ ನೋಡ್ಕೊಬಿಟ್ಟ. ನನಗಿದು ಚೆನ್ನಾಗಿದೆ. ಹೊಡ್ಗಿರ್ದಿ ಆಮೇಲೆ ಕಾಲ್ಗೆ ಎಲ್ಲ. ನೀನ್ ನಾಯಿ ಬಗ್ಲತ್ತಾವ ಅಲ್ಲಿ ನೋಡಿ. ಸಿಂಹ ಐತೆ ಅಲ್ಲ, ಕರಳ ಸಿಂಹ. ಓಯ್
ಇಲ್ಲಿ ಇಲ್ಲಿ ಹುಲಿ ಗೈಸ್, ಹುಲಿ ನೋಡಿ ಗೈಸ್, ಇಲ್ಲಿ ಹೆಂಗ ಇದ್ರ ಮುಸ್ಲಿ ನೋಡಿ ಹೆಂಗದ ಇಲ್ಲಿ. ಹಾ ಹುಲಿ 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 ನೋಡಿ. ಇಲ್ಲಿ ಇಲ್ಲೇ ಬಂದಿರ್ತೀಯ ಗ್ರೂಪ್ ಫ್ರೆಶ್ ಆದ್ಮೇಲೆ ಇಲ್ಲೇ ಇರ್ತೇನೆ ಮತ್ ಇರಕ್ಕಲ್ಲ ಅಂತ ಇದೆ. ಹಳೆ ಮನೆ ನನಗ್ ಕೊಡು, ಇರುವಾಗ ಹಳೆ ಮನೆ ನನಗ್ ಕೊಡವ. ನಿಮ್ ಮನೆ ಹೊಸ ಮನೆ ಬಿಟ್ಬಿಡು. ನೋಡಿಲ್ಲ ಏನ ಮತ್ ಬಿರಕ್ಕಲ್ಲ ಅಂತಿದೆ ಅವಾಗ ಕೇಳಿದ್ಕೆ. ಇರುವಾಗ ಇರ್ತೀವಿ, ಈಗ ಬರಕಲ್ಲ. ಆಮೇಲೆ ಚೆನ್ನಾಗಿತ್ ಮನೆ ಮತ್ ಚೆನ್ನಾಗಿಲ್ಲ ಅಂತಿದೆ ಈಗ ಚೆನ್ನಾಗೈತ್ ಕಣ. ಮೊದ್ಲು ಅವತ್ತು ಬೈತಿದ್ದಕ್ಕೆ ಇಟ್ಟಿಗೆ ಕಟ್ಟಾರ ಮಾಡೋದಿನ ಏನಂತ ಸಿಗಿ ಅಂತ ಚಂದಾಗಿಲ್ಲ ಮನೆ ಹಿಂಗ್ ಕಟ್ಟಿದ್ಯಲ್ಲ ಸೀನಾ. ನಾ ಬರಕಲ್ಲ ಕಣಪ್ಪ ಅಲ್ಲಿಗೆ ಅಂದೆ. ನೋಡಿ ಈಗ ಇದೇ ಚೆನ್ನಾಗೈತೆ ಈಗ ನೀನೇ ಹೊತ್ ನಿಂತಿದಿ ಬರಕ್ಕೆ. ಇಲ್ಲ ಇಲ್ಲಿಗೆ ಬರ್ತೀನಿ. ನೋಡಿ ಗಾಯ್ಸ್, ಚೆನ್ನಾಗಿದ್ರೆ ಹೆಂಗೆ ಎಲ್ಲ. ನೀವು ಆರಾಮಾಗಿ ನಿಂಗೆ ಕೊಡೋಣ ಬಾ. ಕೂಡ ಆಯ್ತು. ಅಲ್ಲೇ ಹುಡುಗಿ ಹುಡ್ಗಿನ ನೀನು? ವಯಸ್ಸಾಗಿಲ್ವಾ? ಇಲ್ಲ, ಎಷ್ಟು ವರ್ಷ? ನಾವೇ 50 ವರ್ಷ. ಮತ್ ಹುಡ್ಗಿ ಅಂತ ಇದಿ? ಹುಡ್ಗಿ ಯಾರು 20 ವರ್ಷ ಆಗ್ಬೇಕು ತಾನೆ? 20 ವರ್ಷಕ್ಕೆ ಹೆಂಗಾಯ್ತದೆ? ಈಗ 15 ತುಂಬ 16 ಅಲ್ವಾ ನಿಂಗೆ? ಹುಡ್ಗಿನ ನೀನು? ವಾ, ಹಂಗಾರ ಮದ್ವೆ ಮಾಡ್ಸಂಬಿಡು. ಹಂಗ ಆಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಈಗ 15 ತುಂಬ 16 ತುಂಬದ ಅಜ್ಜಿಗೆ ಗಂಡ್ ನೋಡ್ತಾವಿ ನಮ್ಮ ಅಜ್ಜಿಗೆ. ಗಂಡಿದ್ರೆ ನೋಡಿ ಗಾಯ್ಸ್, ಹುಡುಗಿ ಅಂತ ನಮ್ಮ ಅಜ್ಜಿ. ಗಾಯ್ಸ್ ಇವಾಗ ನೋಡ್ರಿ, ನಾನು ಟ್ರ್ಯಾಕ್ಟರ್ ಓಡಿಸ್ಕೊ ಬರ್ತೀನಿ, ನೋಡೋಣ ಬನ್ರಿ. ವಿಡಿಯೋ ಇಲ್ಲಿಗೆ ಹತ್ರಕ್ಕೆ ಬಂದಾಗ ಮಾಡು, ಓಕೆ? ಓಡಿಸ್ಬಿಟ್ಟು ಇವಾಗ ಬಂದಿದ್ದಾರೆ. ಮೊದ್ಲು ಇದೆ ಗಾಯ್ಸ್ ಓಡಿಸ್ತಿದ್ದು. ಏನ್ ದಾದಾಗ ಬಿಡ್ಲಾಕ್ ಕೊಟ್ರು ಓಡ್ಸಕ್ ಕೊಟ್ಟವ್ರೆ, ವಾಪಸ್ ಇಟ್ಕೊಂಡು ಓಡ್ಸಿದೀವಿ. ರಿವರ್ಸ್ ಮರ್ತೋಗೈತೆ ನನ್ಗೆ. ಅಲ್ಲಿಂದ ಹೆಂಗ್ ಓಡಿಸ್ಕೊ ಬಂದೆ, ರಿವರ್ಸ್ ಮರ್ತೋಗೈತೆ. ರಿವರ್ಸ್ ಎಷ್ಟು ಲೆಫ್ಟಿಗೆ ಹೋಗ್ಬೇಕಾದ್ರೆ ರೈಟಿಗೆ ತಿರ್ಸ್ಬೇಕು, ರೈಟಿಗೆ ಹೋಗ್ಬೇಕಾದ್ರೆ ಲೆಫ್ಟಿಗೆ ತಿರ್ಸ್ಬೇಕು. ಅದನ್ನ ನೋಡಿ ಗೈಸ್ ಓಡಿಸ್ತಿದಾರೆ. ಫ್ರಂಟ್ ಓಡ್ಸೋದ್ ಮಸ್ತ್. ಅದ್ ಹೆಂಗ್ ಹೇಳ್ದಾಡೋದು ಗೊತ್ತಾ? ಕಾರಂಗಲ್ಲ ನುಲಿಬೇಕು ಹಿಂಗೆ ಸ್ಟೇರಿಂಗ. ಹೋಗೋಣ ಬಾ, ಇಲ್ಲಿ ನೋಡಿ ಇದ ಏನೋ ಕಲ್ಲು ಏನೇನು ನಮ್ ಡ್ರೈವರ್ ನಮ್ ಜಮೀರೆಲ್ಲ ಸಿಕ್ಕಲ್ಲ ಎತ್ತಾಕ್ಬಿಟ್ಟ ನೆಟ್ರಿ ಎತ್ತಾಕಣ ಅತ್ಕೇನಂತೆ. ಟ್ರಾಕ್ಟರ್ ಮಾಡ್ತಿದಿಲ್ಲ ಹೆಂಗ. ಸೊ ಬನ್ನಿ ಗಾಯ್ಸ್ ಹೋಗೋಣ, ಟೈಮ್ ಆಗೈತೆ. ಎಷ್ಟೋ 3 ವರ್ಷ ಆದ್ಮೇಲೆ ಟ್ರ್ಯಾಕ್ಟರ್ ಓಡಿಸಿದ್ದು. ಹೆಂಗ್ ಓಡಿಸ್ತೀರಿ ಬ್ರೋ? ಏನ್ ನಾರ್ಮಲ್ ಗೊತ್ತಿದ್ದ, ಮರ್ತಕ್ ಆಗಲ್ವಲ್ಲ. ಬಟ್ ರಿವರ್ಸ್ ಸ್ವಲ್ಪ ಮರ್ತೋಗ್ಬಿಟ್ಟೈತೆ ಗೈಸ್. ನಾವು ಎಳ್ನೀರು ಬಿಸ್ನೆಸ್ ಮಾಡ್ಬೇಕಾದ್ರೆ ಈ ಟ್ರ್ಯಾಕ್ಟ್ರಲ್ಲೇ ಮಾಡ್ತಿದ್ದಿದ್ದು. ನಮ್ಮ ಚಿಕ್ಕಪ್ಪಂಗೆ ಡೈಲಿ 1,000 ಕೊಡ್ತಿದ್ದೋ, ತಗೊಂಡೋಗೋ ಟ್ರ್ಯಾಕ್ಟ್ರಿನ. ಹಂಗೆ ಮಾಡ್ತಿದ್ದೆ. ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ಈಗ 1,000 ರೂಪಾಯಿ ಅಂತ ಅಂದ್ಬಿಟ್ಟು 500 ರೂಪಾಯಿ ಕೊಡ್ತಿದ್ದೆ. ಒಂದ್ ದಿನಕ್ಕೆ ಇವಾಗ ಹೇಳಿದ 1,000 ಅಂತ, ಆಮೇಲೆ 500 ರೂಪಾಯಿ ಕೊಡ್ತಿದ್ದೆ. ಚೆನ್ನಾಗೈತೆ, ಬಟ್ ರಿವರ್ಸ್ ಮರ್ತೋಗ್ಬಿಟ್ಟೈತೆ. ಓಡ್ಸದ್ನ ಚೆನ್ನಾಗಿ. ತಮ್ಮನಷ್ಟೇನ್ ಬರಲ್ಲ. ಏನು ಹೇಗೆ ನಿನ್ ತಮ್ಮನ್ ಕಾರ್ ಓಡ್ಸಕ್ ಬರಲ್ಲ ಅವನ್ಗೆ? ಅದ್ ಹೆಂಗೆ ಗೊತ್ತಾ, ಈಗ ಹಿಂಗಂದ್ರೆ ಲೆಫ್ಟ್ ಹೋಗ್ತಿ, ಹಿಂಗ್ ನುಲಿಬೇಕು, ಹಂಗ್ ನುಲಿಬೇಕು. ನೀವೇನ್ ಹೇಳಿದ್ರೆ ಟ್ರ್ಯಾಕ್ಟರ್ ಬಗ್ಗೆ ಹೇಳ್ತಿದ್ರಿ. ರಿವರ್ಸ್ ಒಟ್ಟ ಬ್ರೋ, 3 ವರ್ಷ ಆಗೈತೆ ರಿವರ್ಸ್ ಹೆಂಗ್ ತೆಗಿಯಕ? ರಿವರ್ಸ್ ಹೆಂಗೆ ಗೊತ್ತ ಸಿಕ್ಕ ಆದ್ರೂ ತೆಗ್ದತಾನೆ ಸ್ವಲ್ಪ. ಬಾಯ್ ಟಾಟಾ ಟಾಟಾ. ಬೆಂಗಳೂರು ಬರಲ್ವಾ ನೀವು? ತಡಿಗ್ ಡೋರ್ ತೆಗಿಬಿಡ, ಕಾರ್ ಬರ್ತಾ ಇರ್ತಾವ ಗಾಡಿಗಳು. ನಾವಿನ್ನೂ ಬರೋದಿಲ್ಲ. ಯಾಕೆ ಬರಕಲ್ಲ? ಯಾಕೆ ಬರಕಲ್ಲ ಅಂದ್ರೆ ಏನ್ ಅನಿಸ್ತು? ನಾನ್ ಕಾರ್ ಕುಣಿಸ್ಕೊಂಡ್ ಕಾರ್ ಓಡಿಸ್ತದ್ನಲ್ಲ. ಬರಕದ ಅಲ್ಲ, ಏನ್ ಅನಿಸ್ತು ಕುಣಿಸ್ಕೊಂಡ್ ಓಡಿಸಿದ್ನಲ್ಲ ಕಾರು? ಏನಂತದ? ಖುಷಿ ಆಯ್ತಾ? ನಾನ್ ಓಡಿಸಿದ್ ನೋಡಿ. ಚೆನ್ನಾಗ್ ಓಡಿಸಿದ್ರಿ. ನಾನ್ ಓಡಿಸಿದ್ ನೋಡಿ. ನೀನ್ ಓಡಿಸಿದ್ ನೋಡಿ. ಹಾ ಗೈಸ್, ನಮ್ಮ ಅವ್ವ 500 ರೂಪಾಯಿಗೆ ದುಡ್ಡು ಕೊಟ್ಟೈತೆ ಗೈಸ್ ಖರ್ಚಿಗೆ. ನೋಡಿದ್ರ ಎಲ್ಲ ಟೀ ಕುಡ್ಸ್ಬಿಡಿ, ಅದ್ ಏನ್ ಬೇಕು ಕೊಡ್ಸು, ತಿನ್ಸ್ಬಿಡು. 500 ರೂಪಾಯಿ ಕೊಟ್ಬಿಟ್ಟು ಏನ್ ಬೇಕು ತಿನ್ಸು ಅಂತ. ನಮ್ಮನೆ ಈಗ ಬಾಯ್ ಹೇಳ್ಬಿಟ್ಟು ಹೋಗ್ತಾ ಇರೋದು. ಈಗ ಹೋದ್ರೆ ನಾನು 6 ತಿಂಗಳಾದ್ರೂ ಆಯ್ತು, ಬರೋದು ವರ್ಷ ಆದ್ರೂ ಆಯ್ತು, ಗೊತ್ತಿಲ್ಲ. ಟಾಟಾ ಬಾಯ್ಲಿ ಮುಂದಕ್ಕೆ ಬರ್ರಿ. ಬಾ, ಅಮ್ಮನ್ ಕರಿ.
1 ವರ್ಷ ಆದ್ರೂ ಆಯ್ತು 6 ತಿಂಗಳಾದ್ರೂ ಆಯ್ತು ಗೈಸ್. ಈಗ ಹೋಗ್ಬೇಕಾದ್ರೆ ನಮ್ ಸ್ಕೂಲ್ ತೋರ್ಸ್ಕೊಂಡು ತಿಂಗಳ ಗಂಟೆ ಇದ್ರ ಬರ್ಬೇಕು. ಹಾ ವರ್ಷ 6 ತಿಂಗಳ ಗಂಟೆ ಇರಕದ ಕೆಲ್ಸ ಹಂಗದಲ್ಲ. ಕೆಲ್ಸ ಇರ್ಬೋದು, ಬರ್ಬೇಕು. ಸರಿ ಬಿಡು ಬರೋಣ. ಬಾರಪ್ಪಜಿ. ನಮ್ ಗೌಡ್ರು ನೋಡ್ರಿ ಅವ್ರ ಹೆಂಡತಿ ಬಿಟ್ಟು ಬಿಡಲ್ಲ. ಪರವಾಗಿಲ್ಲ, ನಿಧಾನಕ್ಕೆ ಹೋಗಿ. ಹತ್ರಕ್ ಬರಪ್ಪ. ಏನ್ ಹೇಳು, ಇನ್ನು 6 ತಿಂಗಳಾದ್ರೂ ಆಯ್ತು, ವರ್ಷ ಆದ್ರೂ ಆಯ್ತು, ಬರೋದ್ ಏನ್ ಮಾಡ್ತೀಯಾ? ಬೇಡ ಬಿಡು, ತಿಂಗಳ ದುಡ್ಡು ಹಾಕು ಸಾಕು. ಹಂಗಾರ ಬರೋದ್ ಬೇಡವಾ? ದುಡ್ಡು ಹಾಕಿರ್ ಬರ್ದ್ರೇನು ಅಲ್ಲೇ ಸಂಪಾದನೆ ಮಾಡು. ನಂಗಾರ ನಮ್ ಬರೋದ್ ಬೇಡ. ನೋಡವ ಎಂತ ಮಾತು ಹೇಳ್ತೈತೆ, ಬರೋದ್ ಬೇಡ ಅಂತ ನಾನು. ಈ ಕಡೆ ಮರ ಹೆಂಗ್ ಎತ್ಕೊಂಡ್ ಹೋಗ್ತಾರೆ ಟ್ರ್ಯಾಕ್ಟರ್. ಹೆಂಗೈತೆ ನೋಡಿ ಗೈಸ್ ಮರ. ಎಷ್ಟು ಬಟ್ಟೆ ಎಷ್ಟು ದಪ್ಪ ಇರ್ಬೇಡ. ರಿಸ್ಕಿ ಕೆಲಸ ಜಾಸ್ತಿ ಮಾಡ್ತಾರೆ. ಇನ್ನ ಕಬ್ಬಿನ ಲೋಡ್ಗಳು ನೋಡ್ಬೇಕು ನೀವು. ಅಪ್ಪ ಸಿಕ್ಕಾಪಟ್ಟೆ ರಿಸ್ಕ್ ಇದೆ. ಆಮೇಲೆ ಗಾಯ್ಸ್ ಇಲ್ಲಿ ನೋಡಿ, ಇದನ್ನ ನಾನು ಇವ್ರ ಸೈನು ಅಂತ ಅನ್ಕೋಬಿಟ್ಟಿದ್ದೆ. ಪುನೀತ್ ರಾಜ್ಕುಮಾರ್ ಅವ್ರ ಬಾಡಿ ಗಾರ್ಡ್ ಸೈನು. ಪ್ರಕಾಶ್ ಬ್ರೋನೇ ಹೇಳಿದ್ದು ಅಶ್ವಿನಿ ಪುನೀತ್ ಅವ್ರ ಸೈನು ಅಂತ. ಪುನೀತ್ ರಾಜ್ಕುಮಾರ್ ಅವ್ರ ವೈಫ್ ಸೈನ್ ಅಂತ. ಅವ್ವ ಪುನೀತ್ ರಾಜ್ಕುಮಾರ್ ಬಾಯ್ ಬಾಯ್. ಇನ್ ಬರಲ್ಲ, 1 ವರ್ಷ ಆದ್ರೂ ಬರಲ್ಲ. ಇನ್ನ ಬರ್ಲಾ ಬೇಡವಾ? ಬ್ರೋ ಹೋಗ್ಬೇಕಿರ ಬರ್ತೀನಿ ಅನ್ಬಿಟ್ಟು ಬ್ರೋ. ನಮ್ಮ ಅಪ್ಪ ನೋಡಲ್ಲಿ ದುಡ್ಡು ಹಾಕು ಬರ್ದವ್ರ ಪರವಾಗಿಲ್ಲ ಅಂತ. ಆಯ್ತು ಬಾ. ನೋಡಿ ಗೈಸ್ ಅವ್ರ ಸೈನ್ ಹಾಕಿರೋದು ಇಲ್ಲಿ, ಅದಕ್ಕೆ ನಾಮಿನೇಷನ್ ಮಾಡಿಸ್ಬಿಟ್ರೆ. ಸರಿ ಬಾಯ್ ಮಾಡಿ. ಬಾಯ್ 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 ಬಾಯ್. ಬಾ ಒಳಗಡೆ. ಬಾಯ್ ಬಾಯ್ ಟಾಟಾ. ಸೊ ಗೈಸ್ ಇವಾಗ ನಾನು ಓದಿದ ಸ್ಕೂಲು, ನಾನು 10th ಸ್ಟ್ಯಾಂಡರ್ಡ್ ವರ್ಗು ಓದಿದ ಸ್ಕೂಲ್ ತೋರ್ಸಕ್ ಕರ್ಕೊಂಡ್ ಬಂದಿದ್ದೀನಿ ಗೈಸ್. ಅವತ್ತು ನೈಟೇ ತೋರ್ಸ್ಕೊಂಡು ಹೋದೆ, ಅವತ್ತು ವ್ಲಾಗ್ ಮಾಡಕ್ ಆಗ್ಲಿಲ್ಲ. ಸೊ ಅದಕ್ಕೆ ನಿಮಗೆ ತೋರ್ಸೋಣ, ಹಂಗೆ ಆಚೆಯಿಂದ ತೋರಿಸ್ತೀನಿ. ಅದಾದ್ಮೇಲೆ ಟೈಮ್ ಬಂದ್ರೆ ಅದನ್ನು ಒಂದಿನ ಹೋಗಿ ಸ್ಕೂಲ್ಗೆ ಒಂದಿನ ಹೋಗ್ಬಿಟ್ಟು ವ್ಲಾಗ್ ಮಾಡೋಣ. ನೋಡ್ರಿ ಗೈಸ್, ರೋಡ್ಗೆ ಮನೆ ಕಟ್ಕೊಬಿಟ್ಟವ್ರೆ ಅಂತ ಅನ್ಕೋಬಿಡ್ರಿ. ರೋಡ್ ಇದೆ. ನೆಕ್ಸ್ಟ್ ಆಮೇಲೆ ಸುರಭಿ ಓದಿರೋ ಸ್ಕೂಲ್ನ ತೋರ್ಸೋಣ. ನಾನು ಓದಿರೋ ಸ್ಕೂಲ್ ನೋಡಿದ್ರೆ ಕಳ್ದೋಗ್ತೀರ. ಈಗ ನಾನು ಓದಿರೋ ಸ್ಕೂಲ್ ನೋಡಿ ಹೆಂಗ್ ಕಳೋದು. ಕುಶಲ್ ಆ ಕಾಲದಲ್ಲಿ ಈ ಸ್ಕೂಲಲ್ಲಿ ಓದಿಸಿರೋದು ಬೆಟರ್ ತಾನೆ. ನೀವು 2 ವರ್ಷ ಮುಂಚೆ ಹುಟ್ಟಿದ್ದೀರಾ ಅಷ್ಟೇ. ನೋಡಿ ಗೈಸ್, ಇದು ಹಾಸ್ಟೆಲ್ ನಮ್ ಸ್ಕೂಲ್ದು. ಯಾವ ಕಾರಣದಿಂದ ನಮ್ ಕಿಕ್ಕೇರಿಯಲ್ಲಿ ಇರೋದು. ನೋಡೋಣ ಈ ಸ್ಕೂಲಲ್ಲಿ ಓದ್ತಿರೋರು ಯಾರಾದ್ರೂ, ಕ್ರೈಮ್ ಬ್ರಿಡ್ಜ್ ಅಲ್ಲಿ ಓದ್ತಿರೋರು ಯಾರಾದ್ರೂ ಬ್ಲಾಗ್ ನೋಡಿದ್ರೆ ಕಮೆಂಟ್ ಮಾಡಿ guys. ನಿಮ್ ಸ್ಟೂಡೆಂಟ್ಸ್ ನಡಿ 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 ನಡಿ. ನಮ್ ಸ್ಕೂಲ್ ಅಂತ. ಹಾಯ್ ಹಾಯ್ ಹಾಯ್. ಇದೇ ಸ್ಕೂಲ್ ನಾನು ಇಲ್ಲೇ ಓದಿದ್ದು, ಈ ಸ್ಕೂಲಲ್ಲಿ. ಹಾ ನಿಮ್ ದೀಪ ಮ್ಯಾಮ್ ಎಲ್ಲ ಗೊತ್ತು ನನ್ಗೆ. ಹಾ ಅಲ್ಲೇ ದೀಪ ಮ್ಯಾಮು ಇಲ್ಲಿ ಇಲ್ಲಿ ಕೂತಿದ್ದಾರೆ. ಬರ್ತೀವಿ ಒಂದಿನ ಸ್ಕೂಲ್ ಹತ್ರ ಬರ್ತೀವಿ, ಹೋಗ್ಬಿಟ್ಟು ಹೋಗೋಣ. ಬನ್ನಿ ದೀಪ ಮ್ಯಾಮ್ ಮಾತಾಡ್ಸೋಣ. ಟೈಮ್ ಆಗುತ್ತೆ. ಇದರ ದೀಪ ಮ್ಯಾಮು. ನೆಕ್ಸ್ಟ್ ಟೈಮ್ ಬರ್ತೀವಿ ಬಿಡಿ, ಆಚೆ ಹೋಗ್ಬೇಕು, ಹಂಗೆ ತೋರ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು. ಆಯ್ತು ಊಟ ಇಲ್ಲೇ ಇರೋದಾ ಹಾಸ್ಟೆಲ್. ಮುಂಚೆ ನಾವ್ ಓದ್ಬೇಕಾದ್ರೆ ಇರ್ನಿಲ್ಲ ಹಾಸ್ಟೆಲ್, ಹುಡುಗಿರ್ಗೆ ಬರೀ ಬಾಯ್ಸ್ ಕಷ್ಟ ಇದ್ದಿದ್ದು. ಇವಾಗ ಎಷ್ಟನೇ ಕ್ಲಾಸ್ ಎಲ್ಲ? 10th ಸ್ಟ್ಯಾಂಡರ್ಡ್. ಖುಷಿ ಆಗ್ಬಿಡ್ತಾರೆ, ಎಲ್ಲ ಸರ್ಪ್ರೈಸ್ ಆಗ್ಬಿಟ್ಟಿದ್ದಾರೆ. ನೋಡಿ ಯಾರೋ ಹೊಸಬ್ರೆಲ್ಲ ಬಂದ. ಸರ್ಪ್ರೈಸ್ ಆದ್ರು ನೋಡ್ತೀರಾ ನೀವು? ಹಾಸ್ಟೆಲ್ ಮೊಬೈಲ್ ಆಯ್ತಾ? ಅಲ್ಲಲ್ಲ ಮೊಬೈಲು ಮನೆಯಿದ್ದಾಗ ನೋಡ್ತೀರಾ? ಇವ್ರೂರ್ ಇದೆ ಅಲ್ಲ, ನಮ್ಮೂರ್ ಇದಾನೆ ಕಿಕ್ಕೇರಿನೇ. ತೇಜು ಡಬ್ಬೆಘಟ್ಟ. ನನ್ ತಂಗಿನ ಈ ಸ್ಕೂಲಲ್ಲೇ ಓದ್ತಿರೋದು. ಒಂದಿನ ಬರೋಣ ಮಮ್ಮ, ವ್ಲಾಗ್ ಮಾತಾಡ್ಸ್ಕೊಂಡು ಬ್ಲಾಗ್ ಆಗುತ್ತೆ ಯಾವಾಗ್ಲಾರು ಬಂದಾಗ. ಓಕೆ ಬಾಯ್ ಬಾಯ್ ಮಾಡ್ಬಿಡಿ. ಓಕೆ ಸೊ ಗೈಸ್ ಬನ್ನಿ ಹೋಗೋಣ. ಸೊ ಇನ್ನ ಒಳಗಡೆ ಹೋದ್ರೆ ನಮ್ ದೀಪಾ ಮ್ಯಾಮ್ ಅವ್ರನ್ನ ಪರ್ಮಿಷನ್ ತಗೊಂಡು ಒಂದಿನ ಬ್ಲಾಗ್ ಮಾಡಕ್ ಬರ್ಬೇಕು. ಎಂಟ್ರೆನ್ಸ್ ಗೈಸ್ ಇದು ನೋಡಿ, ಎಷ್ಟು ವ್ಯಾನ್ಗಳು ನಿಂತಿದೆ. ಇದೇ ಗೈಸ್ ನಾನು ಓದಿ ಸ್ಕೂಲ್. ಸರ್ಪ್ರೈಸ್ ಆದ್ಲಲ್ವಾ ಗೈಸ್. ಇದವರೆಲ್ಲ ನೋಡುವಂತರ ನೋಡಿದಾಗ ಒಂಥರ ಖುಷಿ ಆಗುತ್ತೆ ಗೈಸ್, ಸಿಕ್ಕಾಪಟ್ಟೆ. ಅವ್ರು ನಂಬ್ತಾನೆ ಇಲ್ಲ ಇಲ್ಲ ಓದಿದ್ದು ಅಂತ ಅಂದಿದ್ದು. ಹೌದು ಗೈಸ್, ಈಗ ಇಲ್ಲೆಲ್ಲ ನಡ್ಕೊ ಬರ್ತಿದ್ವಿ ಗೈಸ್ ನಾವು. ಸಿಕ್ಕಾಪಟ್ಟೆ ಖುಷಿ ಆಯ್ತು ಗೈಸ್. ಈಗ ಕುಶಾಲ್ಗೆ ಒಂಚೂರು ಹಾಸ್ಪಿಟಲ್ ಕರ್ಕೊಂಡೋಗಿ, ಸ್ವಲ್ಪ ಒಂದು ಹುಷಾರಿಲ್ಲ ಗೈಸ್, ಹಾಸ್ಪಿಟಲ್ ಹೋಗ್ಬಿಟ್ಟು ಹೋಗೋಣ ಅಲ್ವಾ ಕುಶಾಲ್? ಜ್ವರ ಬಂದ್ಬಿಟ್ಟೈತೆ, ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಿಟ್ಟು. ಕುಶಾಲ್ ಹಾಕ್ಸ್ಕೊಂಡಿದ್ದು ವೇಸ್ಟ್ ಅಂತ ಇದಾರೆ. ಏನೋ ಬದುಕ್ತೀನೋ ಬದುಕಲ್ಲೋ ಗೊತ್ತಿಲ್ಲ ಗೈಸ್. ಲಾಸ್ಟ್ ಟೈಮ್ ಎಲ್ಲ ನೋಡ್ಕೊಂಡ್ಬಿಡಿ
ಗೈಸ್ ನಾವು ಹೇಳಿದಾಗ್ಲೂ ಹಾಕ್ಸ್ಕೊಂಡಿರ್ನಿಲ್ಲ, ಅದಕ್ಕೆ ನಾವೇ ಕರ್ಕೊಂಡು ಹಾಕ್ಸಿರೋದು. ಏನು ಪ್ರಯೋಜನ ಇಲ್ವಾ? ಹ್ಞೂ ಹೌದು ಗೈಸ್. ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದಾರೆ, ಹಾಯ್ ಮಾಡಿ ಎಲ್ಲ. ಯಾರಪ್ಪ ನಿಮ್ಮ ಫ್ರೆಂಡಾ? ನನ್ನ ಕ್ಲಾಸ್ಮೇಟ್. ನೋಡಿ ಗೈಸ್, ಸುರಭಿ ಕ್ಲಾಸ್ಮೇಟ್ ಅಂತ. ಹಾಂ ನಾನು ಸಂಜೆ ಸ್ವಲ್ಪ ನೋಡ್ತಿದ್ದಲ್ಲ, ಅವಾಗ 10th ವರೆಗೂ ಇಬ್ಬರು ಕ್ಲಾಸ್ಮೇಟ್ಸ್. ಹಾಕ್ಸ್ಕೊಳ್ಳೋಣ ಗೈಸ್. ಸುರಭಿ ಕ್ಲಾಸ್ಮೇಟ್ ಸಿಕ್ಕಿದ್ದಾರೆ ಇಲ್ಲಿ. ಅವಾಗಲೂ ಹಿಂಗೇನೆ ಮುನ್ಸ್ಕೊಳ್ಳೋದು ಇವಳು. ಆಗ ಮಾತಾಡ್ತಾ ಇಲ್ಲ, ಮುನ್ಸ್ಕೊಂಡು ಏನಾಗ್ತು ಅಂದರೆ ಅಲ್ಲಿ ಇಂಜೆಕ್ಷನ್ ಹಾಕ್ಸೋಕೆ ಅಂತ ಒಳಗಡೆ ಹೋದೋ. ಡಾಕ್ಟರ್ ಏನನ್ಬೇಕು, ಈಗ ಇವನಿಗೆ ನಾನು ಒಳಗಡೆ ಹೋದಾಗ ನನ್ಗಂದಿದ್ದು, ಈಗ ಇವನಿಗೆ ಮದುವೆ ಇರುತ್ತೆ, 18-19 ಮದುವೆ ಇರುತ್ತೆ, ಇವ್ನು 21st ಹೋದ್ರೆ ಹೆಂಗಿರುತ್ತೆ ಅಂದ್ರು. ನಾನು ಏನನ್ಲಿ, ಇಂಜೆಕ್ಷನ್ ಹಾಕೊಂಡು 24 ಅವರ್ಸಲ್ಲಿ ಹಾಕ್ಸ್ಕೋಬೇಕು ಅಂತ ಹೇಳಿದ್ದಾರೆ. ನೋಡೋಣ ಗೈಸ್, ಈಗ 3 ತುಚ್ಚಿದೀವಿ ಇಂಜೆಕ್ಷನ್ನು. ಅದು ನಾವು ಕರ್ಕೊಂಬಂದಿದ್ದಕ್ಕೆ ಹೋಗಿರೋದು. ಆದ್ರೆ ಹಾಕ್ಸ್ಕೊಳ್ಳಿ ಅಂತ ಬಂದ್ರು. ಲೈಟ್ ಆಫ್ ಮಾಡೋ ಅಲ್ಲಿ. ಆಮೇಲೆ ಗೈಸ್ ಇವ್ರ ಫ್ರೆಂಡ್ ಸಿಕ್ಕಿದ್ರು ಗೈಸ್. ಆಗುತ್ತೆ ಅಂತ. ಆಮೇಲೆ ಮಾತಾಡ್ತಾ ಅಲ್ಲಿ ಕೆಲವರು ನರ್ಸ್ ಎಲ್ಲ ಬಂದು ಮಾತಾಡ್ತಾ ಬೆಸ್ಟ್ ಬಂದು ತಪ್ಕೊಬಿಟ್ರು, ಯಾರಿದು ಅಂತ ಅಂತೀನಿ. ಆಮೇಲೆ ನನ್ನ ಬೆಸ್ಟ್ ಫ್ರೆಂಡು ಹಂಗೆ ಹಿಂಗೆ ಅಂತ ಹೇಳ್ತಿದ್ಲು. ಇವ್ರ ಕೇರ್ ನಗರ ಅಂತೆ. ಹಾ ಪರಿಚಯ ಮಾಡಿಸಿ. ಕುಶಾಲ್ ಹೇಳ್ತಾನೆ, ಇವಾಗ ಇವತ್ತು ಹಾಕ್ಸ್ಕೊಳ್ಳಿಲ್ಲ ಅಂದ್ರೆ ಹಾಕ್ಸೋತಿರ್ನಿಲ್ಲ ಅಲ್ಲ. ಗಾಬರಿ ಆಗ್ತಿದೆ ಆಕ್ಚುಲ್ ಆಗಿ. ಬಿಡು ಕುಶಾಲ್ ಏನಂತ ಗೊತ್ತಾ, ಫಸ್ಟ್ ನನ್ಗೆ ಕತ್ತಾನಂತೆ. ಫಸ್ಟ್ ನಮ್ಗೆ ಕತ್ತಾನಂತೆ. ಇನ್ನೇನ್ ಮಾಡೋದ್ ಕತ್ತಿಸ್ಕೊಳ್ಳಿ. ಕಷ್ಟಪಡ ಕಚ್ಬಿಡು, ಟಾರ್ಚರ್ ಕೊಟ್ಬಿಟ್ಟಾರ ನಿಂಗೆ. ಏನಾದ್ರೂ ಎಫೆಕ್ಟ್ ಆದ್ರೆ ಅವನಿಗೆ ಕುಶಾಲ್ ಯಾರು ಅನ್ನೋದೇ ಗೊತ್ತಿಲ್ಲ ನನಗೆ. ದೂರ ನಾನೊಂದು ತೀರ, ನೀನೊಂದು ತೀರ. ಸೊ ಗೈಸ್ ಹೋಗೋಣ ಬನ್ನಿ. ಈಗ ಹೋಗ್ಬಿಟ್ಟು ಸುರಭಿನ ಊರಿಗೆ ಕಳ್ಸ್ಕೊಡ್ಬೇಕು. ಸೊ ಗೈಸ್ ಇವಾಗ ಜ್ಯೂಸ್ ಕುಡಿತಿದ್ದೀವಿ. ನೋಡಿ ಇವಳು ಮುಂದೆ ಹೋಗ್ಬಿಟ್ಟಿದ್ದಾಳೆ ಜ್ಯೂಸ್ ಕುಡಿಯೋಕ್ಕೆ. ಇವಾಗ ಜ್ಯೂಸ್ ಕುಡಿದ್ಬಿಟ್ಟು ಗೈಸ್ ಹೊರಡಬೇಕು. ಇನ್ನು ಟ್ರಾವೆಲಿಂಗ್ ಇದೆ. ಇವಳು ಬೇರೆ ಇವತ್ತು ಊರಿಗೆ ಹೋಗ್ಬೇಕು, ಇಲ್ಲೇ ಟೈಮ್ ಆಗ್ತೈತೆ. ಹೋಗ್ನಿಲ್ಲ ಅಂದ್ರೆ ನಾಳೆನೇ ಹಬ್ಬ, ಎಷ್ಟೊತ್ತಾದ್ರೂ ಹೋಗ್ಬೇಕು, ಬಿಡೋಕೆಲ್ಲ ಆಗಲ್ಲ. ಐರಾವತ ಬಸ್ ಹತ್ಬಿಟ್ರೆ ಬೇಗ ಹೋಗ್ಬೋದಾ? ನಾನು ಅಲ್ಲಿಂದ ಅಲ್ಲಿ ಎಷ್ಟು ಗಂಟೆ ಬಸ್ ಲಾಸ್ಟು? ಹಾಂ 9 ರೀಚ್ ಆದೋ. ಕುಶಾಲ್ ಹುಷಾರಾಗಿ ಕರ್ಕೊಬಂದಾನೆ ಎಲ್ಲಾರನು. ಬಾಯ್ ಬಿಟ್ಬಿಟ್ಟ ಗೈಸ್, ನಿದ್ದೆ ಬಂದೈತಪ್ಪ. ಪ್ರಕಾಶ್ ಬ್ರೋ ಹೋಗ್ತಿದ್ದಾರೆ. ಬಾಯ್ ಬ್ರೋ, ನೆಕ್ಸ್ಟ್ ಸಿಗೋಣ. ಟಾಟಾ, ಸಿ ಯು. ಈಗ ಗೈಸ್ ನಾವು ಮನೆಗೆ ಹೋಗ್ಬಿಟ್ಟು ಸುರಭಿನ ಡ್ರಾಪ್ ಮಾಡ್ಬೇಕು, ಬಸ್ ಹತ್ತಿಸ್ಬೇಕು. ಯಾವ ಬಸ್ ಹತ್ತಿಸೇವ? ಯಾವ ಬಸ್ ಹತ್ತಿ? ಐರಾವತ ಅಂತ ಗೈಸ್. ನೋಡಿ ಆಧಾರ್ ಕಾರ್ಡ್ ಇದ್ರು ಐರಾವತದಲ್ಲಿ ಹೋಗ್ಬೇಕಂತೆ. ಸೊ ಬಾಯ್ ಬ್ರೋ, ಹುಷಾರಾಗಿ ಹೋಗ್ರಿ. ಹುಷಾರು, ಕಾಲ್ ಮಾಡ್ರಿ. ಟಾಟಾ ನಡ್ರಿ. ಕುಶಾಲ್ ನಡಿಯಪ್ಪ. ಸೊ ಗೈಸ್ ನಂತರ ಹುಡುಗ ಇಲ್ಲಿ ಇರ್ತಾನೆ ಗೈಸ್. ತನ್ನ ಚಪ್ಪಲಿನ ಹುಡುಗಿ ಕೊಟ್ಬಿಟ್ಟು ಬರಿಗಾಲಲ್ಲಿ ನಡ್ಕೊ ಬರ್ತಾ ಇದ್ದೀನಿ. ನೋಡ್ ಕುಶಾಲ್ ಸಿಗ್ತಾನ? ಕುಶಾಲ್ ಇವಳಿಗೆ ಯಾವ ಸಿಗ್ತಾರೆ? ಕುಶಾಲ್ ಸೂಪರ್ ಗೈಸ್. ನಿಮ್ಮೆಯಿಂದ ಕುಶಾಲ್ನ ನನ್ನ ತಮ್ಮ ಕನ್ವರ್ಟ್ ಮಾಡ್ಕೊ, ಸಾರಿ ದತ್ತು ತಗೋತಿದ್ದೀನಿ ಗೈಸ್. ಏನ್ ಕುಶಾಲ್ ರೆಡಿನಾ? ಹೆಂಗಿದ್ರು 5 ದಿನ ಮನೆಗೆ ಹೋಗಿ ಹೆಂಗಿದ್ರು ಓಡಿಸ್ತಾರ ನಮ್ಮ ಮನೆಯಲ್ಲಿ. ನಾನೇ ಸಾಕೋತೀನಿ. ಸಾಕ್ಲೇಬೇಕು ಬ್ರೋ, ಇವಾಗ ನೀವು ಹೆಂಗಿದ್ರು ಓಡಿಸ್ತಾರ. ನನ್ನ ಆಪ್ಷನ್ ಇಲ್ಲ, ನೀವೇ ಸಾಕಿ. ಬನ್ನಿ ಗೈಸ್ ಸಾಯ್ಕೊಳ್ಳೋಣ ಕುಶಾಲ್ನ, ನನ್ನ ತಮ್ಮ ಗೈಸ್. ಬ್ಯಾಗ್ ಹಿಡ್ಕೊಂಡು ವೇಟ್ ಹೊಡಿತೈತೆ ಅನ್ಕೊಳ್ಳಿ ಸಿಕ್ಕಾಪಟ್ಟೆ. ಬಾ ಮಮ್ಮ. ನಮ್ಮನ್ನ ಸುರಭಿನ ಕುಶಾಲ್ನ ವೆಲ್ಕಮ್ ಮಾಡಕ್ ಕಾಯ್ತಿದ್ದಾರೆ ನೋಡಿ ಇಲ್ಲಿ. ಹೇ ಚಿನ್ನು, ಏನೋ ಚಿನ್ನು ಏನೋ ಜಾನು ಹೆವಿ ಮಿಸ್ ಮಾಡ್ಕೊಬಿಟ್ಟವಳೆ ಗೈಸ್. ಫೈನಲ್ ಮನೆಗೆ ಬಂದ ಒಳಗಡೆ ಹೋಗೋಣ ಬನ್ನಿ. ಇವಳನ್ನ ಬಸ್ ಸ್ಟ್ಯಾಂಡಿಗೆ ಬಿಡ್ಬೇಕು ಆಯ್ತು. ಸೊ ಗೈಸ್ ಈ ವ್ಲಾಗ್ನ ಸುರಭಿ ಕಂಟಿನ್ಯೂ ಮಾಡ್ತಾಳೆ, ಊರಿಗೆ ಹೋಗ್ತಿದ್ದಾಳೆ ಗೈಸ್. ಸೊ ಬೈ ಬೈ ಮಮ್ಮ, ಹುಷಾರು. ಕುಶಾಲ್ ಬಾಯ್ ಹೇಳ್ಬಿಡು. ಬಾಯ್ ಟಾಟಾ. ಟಾಟಾ. ಟೈಮ್ ಆಗ್ಬಿಟ್ಟೈತೆ ಇವಳಿಗೆ. ಗೈಸ್ ನಂಗೆ ತಿಂಡಿ ತಗೊಳಕ್ 300 ರೂಪಾಯಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಹುಷಾರು. ಎಲ್ಲಿ ಇಲ್ಲೇ ಆ ಕಡೆ ನೋಡಿ ಗೈಸ್, ಇದು ಹಿಂಗೆಲ್ಲ ಆಟ ಆಡ್ತಾ ಇತ್ತು. ಅಲ್ಲೇ ಹೊಡ್ದಾಕ್ತೀನಿ. ಓಡು ಓಡು ಓಡು, ಸಿರಪ್ ಕುಡಿ, ಓಡು ಓಡು. ಅಲ್ಲಿ 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 ಓಡು ಓಡು ಓಡು.
ಗುಡ್ ಬಾ ಗುಡ್ ಗರ್ಲ್. ಇರು ಸಿರಪ್ ಕುಡಿಸ್ತೀನಿ. ನಾನು ಇನ್ನೊಂದು ಸ್ವಲ್ಪ ಕೊಡ್ತೀನಿ. ಸ್ವಲ್ಪ ಆಯ್ತು ಕತೆ. ಅಯ್ಯೋ ಹೋಯ್ತು. ಬಾರೆ ಬಾ ಇಲ್ಲಿ. ಹತ್ತು ಕಚ್ಬೇಡ ನೀನ್ ಅಜ್ಜಿ. ಮಿನಕೆ ನಿದಾಯ ನಂಜ ಕುಳಕ್ಕೆ